ಮೀಸಲಾತಿ ಜಾರಿಗೆ ಆಗ್ರಹಿಸಿ ಎಂಆರ್ಪಿಎಸ್ ಮನವಿ. ಒಳ ಮೀಸಲಾತಿ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಖಂಡನೀಯ. ಗಂಗಣ್ಣ ಸಿದ್ದಾಪುರ ಗಂಗಾವತಿ. ಮಾರ್ಚ್ 10 ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡದೆ ಕಾಂಗ್ರೆಸ್ ಸರ್ಕಾರ ಹುದ್ದೆಗಳ ಭರ್ತಿಗೆ ಮುಂದಾದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಅವರು ಖಂಡನೆ ಮಾಡಿದರು. ಗಂಗಾವತಿ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ತಹಶೀಲ್ದಾರ್ ಮೂಲಕ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಸಿಎಂ ಸಿದ್ದರಾಮಯ್ಯ ಕೆಲ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅರೆಬರಿ ಒಳ ಮೀಸಲಾತಿ ಜಾರಿ ಮಾಡಲು ಮುಂದಾಗಿದ್ದು ಖಂಡನೀಯವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು. ನಂತರದಲ್ಲಿ ಹುದ್ದೆಗಳಿಗೆ ನೇಮಕಾತಿ ಆಹ್ವಾನ ಮಾಡಬೇಕೆಂದರು. ಮಾರ್ಚ್ 12ರಂದು ನಡೆಯುವ ಮಾದಿಗರ ಧರ್ಮ ಯುದ್ಧ ಪ್ರತಿಭಟನೆಗೆ ಎಲ್ಲಾ ಕೊಪ್ಪಳ ಜಿಲ್ಲೆಯ ಮಾದಿಗ ಸಮುದಾಯವು ಮತ್ತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಲಕ್ಷಾಂತರ ಜನರು ಭಾಗಿಯಾಗಬೇಕು. ಗಂಗಣ್ಣ ಸಿದ್ದಾಪುರ್ ಕೊಪ್ಪಳ ಜಿಲ್ಲಾಧ್ಯಕ್ಷರು ಮನವಿ ಮಾಡಿಕೊಂಡರು. ಬಳಿಕ ಎಂಆರ್ಪಿಎಸ್ ಗಂಗಾವತಿ ತಾಲೂಕು ಅಧ್ಯಕ್ಷ ಮಹದೇವ್ ಬಡಿಗೇರ್ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದು, ರಾಜ್ಯದ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಕೊರತೆಯಿಂದ ಇನ್ನೂ ತಾರ್ಕಿಕ ಅಂತ್ಯ ಕಂಡಿಲ್ಲ. ಎಲ್ಲರೂ ಒಳ ಮೀಸಲಾತಿ ಪಡೆಯಲು ಹೋರಾಟ ಮಾಡಬೇಕಿದೆ ಎಂದರು. ಈ ವೇಳೆ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಮೂರ್ತಿ ಸಂಗಾಪುರ್, ಕಾರಟಗಿ ತಾಲೂಕು ಅಧ್ಯಕ್ಷ ಶಿವಣ್ಣ ಇಳಿನೂರು, ಯಮನೂರು ದೊಡ್ಡಮನಿ ಮತ್ತು ಬಸವರಾಜ್ ಮಲ್ಲಾಪುರ್, ಮಂಜುನಾಥ್, ಭೀಮೇಶ್ ಕಾಟಾಪುರ್, ವೀರೇಶ್ ದೇವರಮನಿ, ಭೀಮೇಶ್ ಬಡಿಗೇರ್, ದುರ್ವಾಸಮುನಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ಶಾಖೆಯಿಂದ ಗಂಗಾವತಿ ನಗರದಲ್ಲಿ ಮಾನ್ಯ ದಂಡಾಧಿಕಾರಿ ಸಾಹೇಬರಿಗೆ ನಾವು ತಹಸೀಲ್ದಾರ್ ಮುಖಾಂತರ ನಾವು ಮುಖ್ಯಮಂತ್ರಿಗೆ ನಾವು ಕಳಿಸ್ತಾ ಇದ್ದೀವಿ. ಇದು ನಮ್ಮ ನೋವಿನ ಸಂಗತಿ. ಕನಿಷ್ಠ ಅಂದರೆ 30-35 ವರ್ಷಗಟ್ಟಲೆ ಇವತ್ತು ಮಾದಿಗ ದಂಡೋರ ಮತ್ತು ಮಾದಿಗ ಸಮುದಾಯದವರು ಈ ಮೀಸಲಾತಿ ಬಗ್ಗೆ ಹಲವಾರು ಹೋರಾಟಗಾರರು ಜೀವ ಕಳ್ಕೊಂಡಿದ್ದಾರ. ಈ ಮೀಸಲಾತಿ ಬಗ್ಗೆ ಮತ್ತು ನ್ಯಾಯಬದ್ಧವಾಗಿ ಯಾವ ಸಮುದಾಯಕ್ಕೆ ಅನ್ಯಾಯ ಆಗಲಾರ್ದಂತ ನಮಗೆ ನಮ್ಮ ಪಾಲ್ ನಮಗೆ ಕೊಡೋದಂತ ಕೇಳ್ತೀವಿ. ಯಾರು ಸತ್ತಲ್ಲ, ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಾವು ಮೀಸಲಾತಿ ಕೇಳ್ತಾ ಇದೀವಿ. ಇದನ್ನ ಈ ಕರ್ನಾಟಕ ಸರ್ಕಾರ ಬರೇ ನೆಪಗಳನ್ನು ಹೇಳ್ಕೊಂತ ಹೊಂಟೈತಿ. ಬರೇ ಮಾದಿಗರಿಗೆ ಅನ್ಯಾಯ ಮಾಡಿದ್ರೆ ಈ ಸರ್ಕಾರ ಮಾದಿಗರ ಶಾಪ ತಗಲಿತಂದ್ರೆ ಈ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗ್ತೈತಿ. ಅಂದ್ರೆ ಮಾದಿಗರ ಶಾಪ ಸಣ್ಣದಲ್ಲ. ಈ ಹೋರಾಟಗಾರರು ಹಲವಾರು ಇವತ್ತು ಹೋರಾಟದ ಮುಖಾಂತರ ಜೀವನ ಕಳ್ಕೊಂಡವರ ಈ ಸ್ವಾಭಿಮಾನದ ಹೋರಾಟಗಾರರು ಇವತ್ತು ಮೀಸಲಾತಿ ಬಗ್ಗೆ ಜೀವ ಕಳ್ಕೊಂಡ್ರು ಕೂಡ ಯಾರು ಅವ್ರ ಮನೆ ಕುಂತರು ಕೇಳಾರ್ದ ಮೀಸಲಾತಿ ಕೊಟ್ಟೈತಿ ಸರ್ಕಾರ. ನಮಗೆ ನಾವು ಜನಸಂಖ್ಯೆ ಆಧಾರದ ಮೇಲೆ ನಾವು ಮೀಸಲಾತಿ ಕೇಳ್ತೀವಿ. ಈ ಸರ್ಕಾರ ಬರೀಗೆ ನೆಪಗಳನ್ನು ಹೇಳಿಕೊಂತ ಹೊಂಟೈತಿ. ಈ ಸರ್ಕಾರ, ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾದಿಗರ ತಾಳಿಮನ ಬಹಳಷ್ಟು ಪರಿಚಯ ಮಾಡ್ತೈತಿ. ಮತ್ತೆ ನಾವು ಇದೇ ತಿಂಗಳ ಮಾರ್ಚ್ 12ನೇ ತಾರೀಕಿಗೆ ಮಾದಿಗರ ಯುದ್ಧ ಇರ್ತೈತಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕೊಪ್ಪಳ ಜಿಲ್ಲಾ 7 ತಾಲೂಕಿನ ಎಲ್ಲ ನನ್ನ ಮಾದಿಗ ದಂಡೋರ ಮತ್ತು ಮಾದಿಗ ಸಮುದಾಯದವರಿಗೆ ನಾನು ವಿನಂತಿ ಮಾಡ್ತಿದ್ದೀನಿ. ಎಲ್ಲರೂ ಈಗ ನಾವು ಬೆಂಗಳೂರು ನಗರದಲ್ಲಿ ಧರ್ಮದ ಯುದ್ಧಕ್ಕೆ ಎಲ್ಲ ಮಾದಿಗರು ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರನ ಇವತ್ತು ಮಾದಿಗರ ಶಾಪ ತಗಲತೈತಿ. ಈ ಸರ್ಕಾರ ಧೂಳಿಪಟ ಆಗ್ತೈತೆ ಅಂತ ಹೇಳುತ್ತಾ, ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರ ಇವತ್ತು ರಾಯಚೂರು ಇವತ್ತು ಬಂದೈತಿ. ಇದೇ ಒಳ ಮೀಸಲಾತಿ ಬಗ್ಗೆನ ನಮ್ಮ ದಂಡೋರದಲ್ಲಿ ಮಾಡ್ತಿದ್ದಾರೆ. ನಮ್ಮ ನರಸಪ್ಪ ದಂಡೋರ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸನ್ಮಾನ್ಯ ನಮ್ಮ ಮಂದಕೃಷ್ಣ ಮಾದಿಗೆ ಅಂದ್ರೆ ಇವತ್ತು ತೆಲಂಗಾಣ ಆಂಧ್ರ ಇವತ್ತು ಮೀಸಲಾತಿ ಕೊಟ್ಟೈತೆ ಅಂದ್ರೆ ಇವತ್ತು ನಮ್ಮ ಆ ಕಡೆ ಭಾಗದಲ್ಲಿ ಆಂಧ್ರ ತೆಲಂಗಾಣ ಇವತ್ತು ಮಂದಕೃಷ್ಣ ಅಣ್ಣವ್ರಿಗೆ 2ನೇ ಅಂಬೇಡ್ಕರ್ ಅಂದ್ರೆ ಕೂಡ ತಪ್ಪಾಗಲಾರ್ದಂತ ಇವತ್ತು ಆ ಕಡೆ ಭಾಗದ ಜನ ಹೇಳ್ತಾ ಇದಾರೆ. ಇವತ್ತು ಧೀರ ಅಂದ್ರೆ ನಮ್ಮ ಮಂದಕೃಷ್ಣ ಮಾದಿಗೆ ಅಂತ ಹೇಳ್ತಾ, ಮತ್ತು
ಈ ಸರ್ಕಾರಕ್ಕೆ ನಾನು ಮತ್ತೊಂದು ಬಾರಿ ಎಚ್ಚರಿಕೆ ಕೊಡ್ತಿದ್ದೀನಿ. ಇವು ಹಿಂಗೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮಾದಿಗರ ಶಾಪ ತಗಲೇ ತಗ್ತಂತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಮಾದಿಗ, ಜೈ ಜೈ ಮಂದಕೃಷ್ಣ ಮಾದಿಗ. ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ನಮ್ಮ ಗಂಗಾವತಿ ತಾಲೂಕಿನ ಮಾನ್ಯ ಗಂಗಾವತಿ ತಹಸೀಲ್ದಾರ್ ಅವರ ಮುಖಾಂತರ ಮನವಿ ಪತ್ರ ನೀಡುತ್ತಿದ್ದೇವೆ. ಮನವಿ ಏನಂದರೆ, ನಮ್ಮ ಮಾದಿಗರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಅನ್ಯಾಯ ಮಾಡ್ತಿದೆ. ಯಾಕೆಂದರೆ ಸುಮಾರು 1.5 ವರ್ಷ ಆದರೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಸಹ ನಮಗೆ ಒಳ ಮೀಸಲಾತಿ ಜಾರಿ ಇನ್ನೂ ಮಾಡ್ತಾ ಇಲ್ಲ. ಈಗ ಮತ್ತೆ ಹೊಸದಾಗಿ ಏನಂದರೆ 56,000 ಹುದ್ದೆಗಳನ್ನು ಒಳ ಮೀಸಲಾತಿ ಇಲ್ಲದೇ ಭರ್ತಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಬೇಡಿಕೆ ಏನಂದರೆ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಮತ್ತು ಈ 56,400 ಹುದ್ದೆಗಳನ್ನು ಒಳ ಮೀಸಲಾತಿ ಸಮೇತ ಭರ್ತಿ ಮಾಡಬೇಕೆಂದು ನಮ್ಮ ಮನವಿ. ಇದನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇದೇ ತಿಂಗಳು ಮಾರ್ಚ್ 12ಕ್ಕೆ ನಮ್ಮ ಕೊಪ್ಪಳ ಜಿಲ್ಲಾ ವತಿಯಿಂದ ಸುಮಾರು ಲಕ್ಷಾಂತರ ಜನಗಳು ಹೋಗಿ ಮತ್ತು ಕರ್ನಾಟಕದಲ್ಲಿರುವ ಎಲ್ಲ ಮಾದಿಗ ನನ್ನ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಸಮಾಜದ ಹೋರಾಟಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಈ ಹೋರಾಟವನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ಜೈ ಮಾದಿಗ, ಜೈ ಮಂದಕೃಷ್ಣಣ್ಣ. ಜೈ ಮಾದಿಗ, ಜೈ ಮಾದಿಗ. ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಕೊಪ್ಪಳ ಇವತ್ತು ವಿಶೇಷವಾಗಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಒಳ ಮೀಸಲಾತಿ ಬಗ್ಗೆ ಮನವಿ ಪತ್ರವನ್ನು ಈಗ ನಮ್ಮ ಮಾದಿಗ ದಂಡೋರ MRPS ಸಂಘಟನೆಗಳಿಂದ ನಾವು ಗಂಗಾವತಿ ತಹಸೀಲ್ದಾರ್ ಕಚೇರಿಗೆ ನಾವು ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಮತ್ತು ವಿಶೇಷವಾಗಿ ಇದೇ ತಿಂಗಳು ಮಾರ್ಚ್ 12ಕ್ಕೆ ಲಕ್ಷಾಂತರ ಒಳ ಮೀಸಲಾತಿ ಸಲುವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಈ ಹೋರಾಟ ಹಮ್ಮಿಕೊಂಡಿದ್ದು, ಈ ಸರ್ಕಾರ ನಮಗೆ ಬರೇ ಕುಂಟೆ ನೆಪವನ್ನು ಮಾಡಿಕೊಂಡು ನಮಗೆ ಏನು ಒಳ ಮೀಸಲಾತಿ ಬಗ್ಗೆ ಸಂಪೂರ್ಣ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಕೊಪ್ಪಳದಿಂದ ನಾವು ಒಂದು 12 ಕಿಸರವನ್ನು ಏರ್ಪಾಡು ಮಾಡಿಕೊಂಡು ಮಾರ್ಚ್ 11ರಂದು ನಾವು ನೈಟು ಬೆಂಗಳೂರಿಗೆ ಆಗಮಿಸ್ತಾ ಇದ್ದೀವಿ. ಇನ್ನು ಹೆಚ್ಚಿನ ರೀತಿ ನಮ್ಮ ಮಾದಿಗ ದಂಡೋರ ಮತ್ತು ಮಾದಿಗ ಸಮಾಜದ ಎಲ್ಲ ಬಂಧುಗಳು ಈ ಒಳ ಮೀಸಲಾತಿಯನ್ನು ನಾವು ಜಾಗೃತಿ ಮೂಡುವ ಮುಖಾಂತರ ಎಲ್ಲರೂ ಹೋಗಿ ಅದನ್ನು ಯಶಸ್ವಿ ಮಾಡಬೇಕೆಂಬುದಾಗಿ ನಾವು ನಮ್ಮ ಸಂಘಟನೆಗಳಿಂದ ಮತ್ತು ಮಾದಿಗ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ಜೈ ಮಾದಿಗ, ಜೈ ಮಾದಿಗ.